ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ಎಷ್ಟು ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದೀರಾ, ಕಾಮೆಂಟ್ಸ್ ಮೂಲಕ ಹೇಳಿದ್ದೀರಾ ಯಾಕೆ ನಾನು DKD ಮತ್ತು ಸೀತಾರಾಮಲ್ಲಿ ಕಾಣಿಸ್ಕೋತಿಲ್ಲ, ಪ್ಲೀಸ್ ಕಮ್ ಬ್ಯಾಕ್. ಎಷ್ಟು ಕ್ವೆಶನ್ಸು, ಎಷ್ಟು ಕನ್ಸರ್ನ್. ಐ ಆಮ್ ರಿಯಲಿ ಓವರ್ವೆಲ್ಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಹುಷಾರಿರಲಿಲ್ಲ, ಅಂದರೆ ನನ್ನ ಕಣ್ಣು ಮೇಲೆ ಹರ್ಪಿಸ್ ಝಾಸ್ಟರ್, ಕನ್ನಡದಲ್ಲಿ ಅದನ್ನು ಸರ್ಪುಣ್ಣು ಅಂತಾರೆ, ಅದು ನನಗಾಗಿತ್ತು. ಹಾಗಾಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಅವ್ರು ಹೇಳಿದ್ರು ಕಂಪ್ಲೀಟ್ ರೆಸ್ಟ್ ಮಾಡಬೇಕು ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ಏನೂ ಮಾಡಬಾರ್ದು. ಹಾಗಾಗಿ ಐ ಹ್ಯಾಡ್ ಟು ಟೇಕ್ ಅ ವೆರಿ ಲಾಂಗ್ ಬ್ರೇಕ್. ಸೊ ಆ ಟೈಮಲ್ಲಿ ನಾನು ನಮ್ಮ ಅಮ್ಮನ ತವ್ರ ಮನೆ ಆದಂಥ ಪಾಂಡೋಮಟ್ಟಿ, ಅಂದರೆ ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿ, ಇದು ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಸೊ ಆ ಊರಿಗೆ ಹೋಗಿದ್ದೆ ಟು ಗೆಟ್ ಮೈ ಏನಂತಾರೆ, ಇದಕ್ಕೊಂದು ಮಂತ್ರ ಮಾಡೋದು ಅಂತ ಏನೋ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾನು ಊರಲ್ಲಿ ಒಂದು ವ್ಲಾಗ್ ಮಾಡ್ತೆ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ನಿಮ್ಮ ಎಲ್ಲರೂ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ, ನಾನು ಯಾವುದೇ ಶೋನ ಕ್ವಿಟ್ ಮಾಡಿಲ್ಲ. ಐ ವಿಲ್ ಕಮ್ ಬ್ಯಾಕ್ ಟು DKD ಆ್ಯಂಡ್ ಐ ವಿಲ್ ಬಿ ಪರ್ಫಾರ್ಮಿಂಗ್ ಇನ್ DKD ವೆರಿ ಸೂನ್ ಆ್ಯಂಡ್ ಸೀತಾರಾಮ ಶೂಟಿಂಗಲ್ಲೂ ಕಾಣಿಸ್ಕೋತೀನಿ ಆದಷ್ಟು ಬೇಗ. ಓಕೆ, ಸೊ ಫೈನಲಿ ಊರು ರೀಚ್ ಆದೆ. ನಾವು ಅಮ್ಮನ ತವ್ರ ಮನೆ ಇದು ದಾವಣಗೆರೆ ಡಿಸ್ಟ್ರಿಕ್ಟು, ಚನ್ನಗಿರಿ ತಾಲೂಕು, ಪಾಂಡೋಮಟ್ಟಿ ಅಂತ ಊರ ಹೆಸರು. ಏನು ಆಗಿದೆ ಸಮಸ್ಯೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನನ್ನ ಕಣ್ಣಿಂದು. ಸೊ ನೋಡಿ, ಸೊ ಇದು ಸ್ಪ್ರೆಡ್ ಆಗಿ ನನಗೆ ಇನ್ನೂ ಜಾಸ್ತಿ ವರ್ಷಟ್ಟು ಸಿಚುವೇಶನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ರಿಕವರಿ ಆಗಬೇಕು ಅಂತ ಬಂದಿದ್ದೀನಿ. ಮಳೆ ಬರಂಗೆ ಆಗ್ತಾ ಇದೆ ಡಿಯರ್ ಫ್ರೆಂಡ್ಸ್. ಮಳೆ ಬಂತು. ನಾನು ಬಂದ ತಕ್ಷಣ ವಾಟ್ ಇಸ್ ದಿಸ್ ಪವರ್? ಮೇಘ ಬಂತು, ಮೇಘ. ಇವರು ನಮ್ಮ ಅಣ್ಣನ ವೈಫು ಓಡೋಗ್ತವ್ರೆ. ಇಷ್ಟ ದಿನ ಬಿಸ್ಲಿತ್ತು ತಾನೆ, ಬಿಸ್ಲಿತ್ತು. ಬೆಳಗ್ಗೆ ಇತ್ತಲ್ಲ ಬಿಸ್ಲು, ಬಟ್ಟೆ ಬಿಸ್ಲು. ನಾನ್ ಕಾಲಿಟ್ಟಿದ ತಕ್ಷಣ ತಾನೇ ಬರ್ತಾ ಇರೋದು. ನಿಮ್ ಪಾದ ಜರಾಕ್ಸ್ ಮಾಡ್ಕೊಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಅದೇ ಅನ್ಕೊಂತಿದ್ದೆ ಬರ್ಬೇಕಾದ್ರೆ. ಏನ್ ಗುರು ಇದು ಹೆವಿ ಬಿಸ್ಲಿದೆ. ಸಂಜೆಯ ಸ್ನಾಕ್ಸ್ ಮಂಡಕ್ಕಿ. ಏನ್ ಲುಕ್ಕು ಸರ್, ವಂಡರ್ಫುಲ್. ಮಂಡಕ್ಕಿ ತಿಂದು ನಾವು ಬೂಸ್ಟ್ ಕುಡ್ಕೊಂಡು, ಬೂಸ್ಟ್ ಬಂದ್ಬಿಟ್ಟ ಏನೋ ಒಂದು ಕುಡಿದ್ಬಿಟ್ಟು ಇವಾಗ ನಾನು ಇನ್ನೊಂದು ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮನೆಗೂ ವಿಸಿಟ್ ಹಾಕಬೇಕು, ಇಲ್ಲ ಅಂದರೆ ಒದೆಗಳು ಬೀಳುತ್ತೆ. ಆಲ್ ಮೈ ಬ್ರದರ್ಸ್ ಎಲ್ಲ ನಮ್ಮ ಅಣ್ಣಂದ್ರು. 10 ನಿಮಿಷಕ್ಕೊಂದು ಟ್ರ್ಯಾಕ್ಟರ್ ಓಡಾಡಿದ್ರೆ ಹೆಂಗಣ ಮಾತಾಡೋದು. ದಿಸ್ ಈಸ್ ಅವರ್ ಮನೆ. ವಿ ಆರ್ ಗೋಯಿಂಗ್ ನೌ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು. ನಾನೇನು ತೇರ ಎಲ್ಲ ಕಡೆ ನಾನಲ್ಲಿ ವ್ಲಾಗ್ ಯೂಟ್ಯೂಬಾಗ ವಿಡಿಯೋ ಮಾಡ್ತಿದ್ದೆ. ಇವಾಗ ನಾನು ಬಂದಿದ್ದೀನಿ ನಮ್ಮ ಅಜ್ಜಿ ಮನೆಗೆ. ಇದು ನಮ್ಮ ಹಳೆ ಮನೆ. ಸೊ ಪೇಂಟ್ ಮಾಡಿದ್ದಾರೆ, ಹಾಗಾಗಿ ಹಳೆ ಮನೆ ಅಂತ ಅನ್ನಿಸ್ತಾ ಇಲ್ಲ. ಐ ಆಮ್ ವೆರಿ ಶೋರ್ ತುಂಬ ಜನ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ, ನಿಮ್ಮದು ಚನ್ನಗಿರಿ ಅಲ್ವಾ, ನಿಮ್ಮದು ಪಾಂಡೋಮಟ್ಟಿ ಅಲ್ವಾ ಅಂತ. ಹೌದು, ಎಲ್ರಿಗೂ ಹಾಯ್. ಯಾರ್ಯಾರು ನನ್ನ ಪಾಂಡೋಮಟ್ಟಿ ವೀಕ್ಷಕರು ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ರಿಗೂ ಹಾಯ್. ಐ ಆಮ್ ವೆರಿ ಶೋರ್ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಕಸಿನ್ ಆಗಿರ್ತೀರ ಅಂತ. ಇದು ನನ್ನೂರು, ಎಲ್ಲಾರು ನನ್ನೂರು. ಸೊ ಬನ್ನಿ, ನಿಮಗೆ ನಮ್ಮ ಅಜ್ಜ ಅಜ್ಜಿ ತೋರಿಸ್ತೀನಿ. ಮಲ್ಲಿಗೆರೆ ದಿವಂಗತ ಸಣ್ಣ ದ್ಯಾಮಪ್ಪನವರು, ಸ್ವಾತಂತ್ರ್ಯ ಹೋರಾಟಗಾರರು. ಇವರೇ ನಮ್ಮ ಮಮ್ಮಿಯ ಡ್ಯಾಡಿ. ಇವರು ನಮ್ಮ ಮಮ್ಮಿಯ ಮಮ್ಮಿ. ಇವರು ಹೌಸ್ ವೈಫು, ಸಿಂಪಲ್ ವುಮನ್. ಅಣ್ಣ ಅವ್ನು ಗೊತ್ತು ವಯಸ್ಸಾಗಿರೋ ಥರ ಕಾಣ್ತಾನೆ, ನಂಬೇಕು ನಮ್ಮ ಅಣ್ಣನೇ. ವೈಫು ಇವ್ರು ಹೆಂಗಾಗಿ ಕಾಣ್ತಾರೆ ನಿಮಗೆ ಗೈಸ್. ಮಗಳು ಓಡೋದು ಒಳಗಡೆ, ಅವಳಿಗೆ ಇಷ್ಟ ಇಲ್ವಂತೆ ಕ್ಯಾಮ್ರಲ್ಲಿ ಮುಖ ತೋರ್ಸಕ್ಕೆ. ಇದು ಅಟ್ಟ ಅಂತಾರಲ್ಲ, ಅಟ್ಟ ಅಂದರೆ ಇದು ಒಂಥರ ಡ್ಯೂಪ್ಲೆಕ್ಸ್ ಮನೆ ಥರ ಗೈಸ್. ಬಂದ್ಲು ನೋಡಿ, ಇವಳ ಹೆಸರು ದಿವ್ಯಾ. ನಾವು ಪ್ರೀತಿಯಿಂದ ಅವಳಿಗೆ ದಿವಿ ಅಂತ ಕರಿತೀವಿ. ದಿಸ್ ಇಸ್ ದ ಊಟ, ಅನ್ನ ಪಸಾರು ಕಾಳು. ಸೊ ಇವಾಗ ನಾನು ಬಂದಿದ್ದೀನಿ ನನ್ನ ಇನ್ನೊಂದು ಕಸಿನ್ ಮನೆಗೆ. ಅವ್ನು ನನ್ನ ಕಸಿನ್ ಮಗ. ಏನು ಸಮಾಚಾರ? ಏನಿಲ್ಲ. ಇವಾಗ ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ನೋಡ್ತಾ ಇದ್ದೀನ ಸೀರಿಯಲ್ ನಂದು? ಸೀರಿಯಲ್ ನೋಡ್ತೀಯ ಇಲ್ವಾ? ನೋಡ್ತೀನಿ. ಯಾವ ಸೀರಿಯಲ್ ನಂದು? ಯಾವ ಸೀರಿಯಲ್ ನೋಡ್ತೀಯಾ? ಸೀರಿಯಲ್ ಹೆಸರು ನೆನಪಾಯ್ತಾ? ಸೀತಾರಾಮ. ಇವಾಗ ZEE5 ನೋಡ್ಕೊಂಬಂದ, ಅದಕ್ಕೆ ಹೇಳ್ತಾವನೆ. ಏನ್ ಸಮಾಚಾರ ಹೇಳು, ಏನಾದ್ರು ನನ್ನ ಬಗ್ಗೆ. ನಮ್ದು ಮೇಘನದ್ದು ಅಡ್ಡ ಹೆಸರು ನಮ್ಮನೆಯವ್ರು ಕಟ್ಟಿರೋದು ಬಾಕ್ಸ್ ಅಂತ. ಗೊತ್ತಿಲ್ಲದ ವಿಚಾರ ಹೆಂಗ್ ಗೊತ್ತಾ, ತುಂಬಾ ಚಿಕ್ಕವಳಿದ್ದಾಗ ನಾವೊಂದು ಶೂಟಿಂಗ್ ಹೋಗಿದ್ವಿ. ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡಿ ಇವಳು ಡ್ಯಾನ್ಸ್ ಮಾಡ್ತಾ ಇದ್ದು.
ನೆನಪಿದ್ಯಾ? ಯಾವುದು? ನಾವು ಈ ಕಾಂತ ದೊಡ್ಡಪ್ಪಾಜಿ ಸೀರಿಯಲ್ ಶೂಟಿಂಗ್. ಸೊ ಇದು ಮನೆ ಔಟರ್ಲು. ನಾಯಿ ಮನೆ ಅಲ್ಲಿದೆ ನಾಯಿ ಮನೆ. 2 ನಾಯಿ ಇದೆ ಅಂತೆ. ಯಾವ್ದು ನಾಯಿ ಇದೆ? ನಾನು ಬಂದಾಗ ಡಾಬರ್ಮನ್ ಇತ್ತು. ಇವಾಗ ಈ ಸತಿ ರಾಟ್ ವೀಲರು ಮತ್ತು ಇನ್ನೊಂದು ಯಾವುದೋ ಇದೆ ಅಂತ ಅವ್ನಿಗೆ ಗೊತ್ತಿಲ್ಲ ಅಂತ. ಅದು ಯಾವ ಬ್ರೀಡ್ ಗೊತ್ತಾ? ಚಾರ್ಲಿ, ರಾಮು ಸುಸ್ಸು ಮಾಡ್ತಾ ಇದ್ದೀವಿ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವತ್ತಿನ ಊಟ ದಿಸ್ ಇಸ್ ಕಡುಬು, ಬಟ್ಲು ಕಡುಬು ವಿತ್ ಕೆಂಪು ಚಟ್ನಿ ಆ್ಯಂಡ್ ತುಪ್ಪ. ಇದು ಸ್ವೀಟ್ ಎಲ್ಲ ಇರಲ್ಲ, ಸಪ್ಪೆ ಇರುತ್ತೆ. ನಾನು ತುಪ್ಪ ತಿನ್ನೋದು ಇದು ಒಂದ್ರ ಜೊತೆ ಮಾತ್ರ. ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಜಸ್ಟ್ ಲುಕ್ ಎಟ್ ಮೈ ವ್ಯೂ. ಡೇ 2 ಇನ್ ಮೈ ಊರು. ಇದು ನನ್ನ ಕಂಡೀಷನ್ ಇವತ್ತಿಂದು. ಇವತ್ತು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಟು ಗೆಟ್ ಇದ್ರದ್ದು ಅದೇನೋ ಪೂಜೆನೋ ಮಂತ್ರನೋ ಏನೋ ಮಾಡಿಸ್ಬೇಕು. ಹರ್ಭಜನ್ ಸಿಂಗ್ ತರ ಕಾಣ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಶೆಕೆ ಇದೆ. ಸೊ ನಾನು ಯೋಚನೆ ಮಾಡಬೇಕಿತ್ತು ತರಕ್ಕಿಂತ ಮುಂಚೆ ಅವ್ನು ನೋಡಲ್ಲ ಇದನ್ನು ಕೊಡೆಗೆ ನೋಡ್ತಾವ್ನು ನಾನು ಕಳ್ಳ. One eternity later. ಸೊ ನಾನು ಹೋಗಿ ಬಂದೆ. ಆ್ಯಂಡ್ ಇದು ಮಂತ್ರ ಮಾಡ್ತಾರಲ್ಲ, ಅದು ದೇವಸ್ಥಾನ ಅಲ್ಲ, ಒಬ್ಬರು ಮನೆ. ಸೊ ಅವರು ಏನೋ ಮಂತ್ರ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರೆ ಸಮಥಿಂಗ್. ಓಕೆ, ಐ ಡೋಂಟ್ ನೋ ಎಕ್ಸಾಕ್ಟಾಗಿ ಏನು ಹೇಳಬೇಕು ಅಂತ. ಸೊ ಅದು ಮಾಡಿದ್ರು. ನನಗಿನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಇದು ಅಂತ ಹೇಳಿದ್ರು. ಇನ್ನೂ 3 ಸತಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಮಾರ್ಕ್ ಉಳಿದ್ಬಿಡುತ್ತಂತೆ ಆ್ಯಂಡ್ ತುಂಬ ಟೈಮ್ ಆದರೂ ಹೋಗಲ್ಲ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಸೊ ನಂಗೆ ಅದೊಂದು ಭಯ ಇದೆ. ಬಿಕಾಸ್ ಮುಖದ ಮೇಲೇ ಅಲ್ವಾ, ರೈಟ್ ನಿಯರ್ ಮೈ ಐ. ಐ ಡೋಂಟ್ ನೋ. ಯಾ ಅಷ್ಟೇ. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಅಂದ್ಕೊಂಡು ಲೆಟ್ಸ್ ಜಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಲೆಟ್ಸ್ ಜಸ್ಟ್ ಟ್ರೈ ಟು ರಿಕವರ್. ಗೈಸ್, ಓಕೆ ಗೈಸ್, ಏನು ಸಮಾಚಾರ? ಏನೂ ಇಲ್ಲ ಸಮಾಚಾರ. ಹೆಂಗಿದೆ DKD? ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. ನಾನು ಹೆಂಗೆ ಮಾಡ್ತಾ ಇದ್ದೀನಿ? ಚೆನ್ನಾಗಿ ಮಾಡ್ತಾ ಇದೆಯಾ? ಫೈರ್ ಬ್ರ್ಯಾಂಡ್ ಬರಬೇಕು, ಖುಷಿ ಆಗುತ್ತೆ. ಫೈರ್ ಬ್ರ್ಯಾಂಡ್. ನಾನು ಆ್ಯಕ್ಚುಲಿ ಸ್ಟೇಜ್ ಮೇಲೆ ಹೋದಾಗ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಡ್ಯಾನ್ಸ್ ಮಾಡ್ತೀನಿ. ಸೊ ನನಗೆ ಅಂತ ಬರಬೇಕು ಅಂತಿದ್ರೆ ಬರುತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅಷ್ಟೇ. ನನ್ನ ಪ್ರಕಾರ ನಮ್ಮ ಅಮ್ಮನ್ನೇ ಡ್ಯಾನ್ಸ್ ಮಾಡಿಸಿ ಫೈರ್ ಬ್ರ್ಯಾಂಡ್ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಜನನಾಯಕ ಬಂದ, ಜನನಾಯಕ. ಇವನು ನಮ್ಮ ಅಣ್ಣ ಮಿಸ್ಟರ್ ಕುಮಾರ್. ಫೋನ್ ಒಂದು 24 ಗಂಟೆ ಬ್ಯುಸಿ ಬರುತ್ತೆ. ಈಸ್ ಎ ಜನನಾಯಕ. ಸಿಗದೇ ಇಲ್ಲ ಗೈಸ್ ಅವ್ನು ನನ್ನ ಕೈಗೆ. ಅವನ್ನ ಮಾತಾಡ್ಸೋಣ ಅಂತಿದ್ದೆ. ಅವ್ನು ಹೆವಿ ಮಾತಾಡ್ತಾನೆ. ಅವನ ಹತ್ರ ಮಾತಾಡ್ಸೋಣ ಅಂತಂದರೆ ಅವನು ಕೈಗೆ ಸಿಗ್ತಾ ಇಲ್ಲ. ಬಂದ ಅಣ್ಣ ಬಂದ ಅಣ್ಣ ಬಂದ. ಸೊ ಇವಾಗ ಮನೆ ತೋರಿಸಿದ್ನಲ್ಲ, ಇದೆ ಇವರೇ ಓನರ್. ಹೇಳಿ ಮಿಸ್ಟರ್ ಕುಮಾರ್, ಹೇಗಿದ್ದೀರಾ? ಫೈನ್. ಕನ್ನಡದಲ್ಲಿ ಕೇಳಿದ್ರೆ ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತಾನೆ. ನನ್ಗೊಂದು ಪೆಟ್ ನೇಮ್ ಇಟ್ಟಿದೆಯಲ್ಲ, ನೀನು ಅದು ಹೇಳೋದ್ರ ಬಗ್ಗೆ. ಏನ್ ನನ್ನ ಪೆಟ್ ನೇಮ್ ಏನ್ ಇಟ್ಟಿದ್ಯಾ ನೀನು? ಚಿಕ್ಕಳಿದ್ದಲ್ಲ ಬಾಕ್ಸ್ ಅಂತ. ಏನಕ್ಕೆ ಬಾಕ್ಸ್ ಅಂತ ಇಟ್ಟಿದ್ದೆ? ಬಾಕ್ಸ್ ಸಹಜವಾಗಿ ಹೆಂಗಿರುತ್ತೆ ಹೇಳು? ಅದೇ ತರನೇ ಬಾಕ್ಸ್ ತರನೇ ಇದ್ದೆ ಅಂತೇಳಿ ನೀನು ಬಾಕ್ಸ್ ಅಂತ. ಬಾಕ್ಸ್ ತರ ಇಲ್ಲ, ಚಬಿ ಗರ್ಲ್. ಒಂದೇ ಸಮಯ ಇದ್ದಲ್ಲಮ್ಮ, ಕೆಳಗಿಂದ ಮೇಲೆ ತಗ. ಜನನಾಯಕ ಅಂತ ನಾನು ಸುಮ್ನೆ ಕರೆಯಲ್ಲ. 24 ಗಂಟೆ ಅವ್ನು ಫೋನ್ ರಿಂಗ್ ಆಗ್ತಾನೆ ಇರುತ್ತೆ, ಫೋನ್ ಬಿಸಿ ಬರ್ತಾನೆ ಇರುತ್ತೆ, ಯಾವಾಗ್ಲೂ ಫೋನಲ್ಲೇ ಇರ್ತಾನೆ ಅಲ್ವಾ? ಏನ್ ಸಮಾಚಾರ? ಯಾರು ಇಷ್ಟು ಫೋನ್ ಮಾಡೋದು ನಿಮ್ಗೆ? ಭಕ್ತರು. ಲೇಡೀಸ್ ಫ್ಯಾನ್ಸ್ ಜಾಸ್ತಿ ತುಂಬಾ. ಏನ್ ಅನ್ಸಲ್ವಾ ನಿಂಗೆ ಹೇಳಕ್ ಈ ತರ? ನಿನ್ಗೆ ಪೊಸೆಸಿವ್ನೆಸ್ ಅಂತ ಜೆಲಸಿ ಏನು? ಸಮಾಜ ಕೆಲಸ ಸಮಾಜ ಸೇವಕರಲ್ಲ, ಹಂಗಾಗಿ ಲೇಡೀಸು ಭಕ್ತರಿರ್ತಾರೆ, ಜೆಂಟ್ಸು ಭಕ್ತಿರ್ತಾರಪ್ಪ. ಅದಕ್ಕೆ ಯಾಕೆ ವೆರೈಟೀಸ್ ಯಾಕೆ? ಅದಕ್ಕೆ ಭೇದ ಭಾವ ಯಾಕೆ ಮಾಡ್ಬೇಕು? ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಏನಾರು ಹೇಳು. ಕೇಳುವುದಕ್ಕೂ ಸಮಯವಲ್ಲ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮರ್ತೇ ಹೋಗಿದೆ. 40 ವರ್ಷಕ್ಕೆ ಎಲ್ಲ ಮರ್ತೋಗಿದ್ದಾನೆ. 50ಮ್ಮ ತುಂಬಾ ಡ್ಯಾನ್ಸ್ ಮಾಡೋಣ. ನಾನು ಅಲ್ವಾ ಕಮಲಮ್ಮ? ಆದ್ರೂ ಭಾರಿ ದಡ್ಡಿ. ಈಗ ಬುದ್ಧಿವಂತಾಗಿದ್ದಾರೆ. ನಾನು ಹುಟ್ಟಾನೆ ಸಿಕ್ಕಾಪಟ್ಟೆ ಸ್ಮಾರ್ಟ್. ಇದನ್ನ ಬೇಕಾದ್ರೆ ನಮ್ಮಮ್ಮನೂ ಒಪ್ತಾರೆ. ಆಕ್ಚುಲಿ ಹೆಂಗ್ ಗೊತ್ತಾ, ಕಮಲಮ್ಮ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಷ್ಟೊಂದು ಫಂಕ್ಷನ್ ಡ್ಯಾನ್ಸ್ ಮಾಡಿದ್ದಾರೆ. ಅಂದ್ರೆ ಎಷ್ಟೊಂದು ಫಂಕ್ಷನ್ ಅಂದ್ರೆ ನಮ್ಮ ಮನೆ ಫಂಕ್ಷನ್, ಮದ್ವೆ, ಅದು ಇದು, ಫ್ಯಾಮಿಲಿ ಗೆಟ್ ಟುಗೆದರ್, ಫ್ಯಾಮಿಲಿ ಫಂಕ್ಷನ್ಸ್, ಸಂಗೀತ ಎಲ್ಲ ಮಾಡ್ತೀವಿ ಅದ್ರಲ್ಲೇ. ಫಂಕ್ಷನ್ ಅಂದ್ರೆ ಮತ್ತೇನೇನು ಅನ್ಕೋಬೇಡಿ ಗಾಯ್ಸ್. ಅದರ ಗೈಸ್, ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ ಟಾರ್ಚರ್ ಕೊಟ್ಟು ಎಲ್ಲ ಕ್ಲಾಸಸ್ಗೂ ಸೇರಿಸಿದ್ರು. ಮ್ಯೂಸಿಕ್ ಕ್ಲಾಸು, ಭರತನಾಟ್ಯಮ್ಮು, ವೆಸ್ಟರ್ನು, ಸ್ವಿಮ್ಮಿಂಗು, ಬಾಸ್ಕೆಟ್ ಬಾಲು
ನಾನು ಹೋಗದೆ ಇರೋ ಕ್ಲಾಸೇ ಇಲ್ಲ. ಏನು ಮಾಡಲಿಲ್ಲ, ಡಿಕೆಡಿ ಬಂದಿರೋದು. ಅದಕ್ಕೆ ಅಲ್ವಾ ಡಿಕೆಡಿಗೆ ಬಂದಿರೋದು. ಅದಕ್ಕೆ ಏನು ಮಾಡ್ಲಿಲ್ಲ, ಡಿಕೆಡಿಗೆ ಬಂದಿರೋದು. ವಾವ್, ಇದು ಸಪೋರ್ಟಿವ್ ಮದರ್ ಅಂದ್ರೆ ಏನ್ರಿ, ಇಷ್ಟು ಚೆನ್ನಾಗಿ ಉರಿ ದುಂಬಿಸ್ತಾರೆ ಮಕ್ಕಳನ್ನ. ಆಕ್ಟಿಂಗ್ ಬಗ್ಗೆ ನಿಂಗೆ ಖುಷಿ ಇದೆಯಾ? ಆಕ್ಟಿಂಗ್ ಕರಿಯರ್ ಬಗ್ಗೆ ಖುಷಿ ಇದೆ. ನಿಂಗೇನ್ ಅನ್ಸುತ್ತೆ? ಕೆಲವರೆಲ್ಲ ಹೇಳ್ತಾರಲ್ಲ, ಹೆಣ್ಮಕ್ಳನ್ನ ಆಕ್ಟಿಂಗ್ ಕಳಿಸ್ಬಾರ್ದು, ಸೀರಿಯಲ್ ಫಿಲ್ಮ್ಗೆಲ್ಲ ಕಳಿಸ್ಬಾರ್ದು ಅಂತ. ಹೆಣ್ಮಕ್ಳು ಕಳಿಸ್ಬಾರ್ದು ಅಂತಾರೆ. ನಾವು ಸರಿ ಇದ್ರೆ ಏನು ಆಗಲ್ಲ, ಎಲ್ಲರೂ ಕೆಟ್ಟವರಾಗಲ್ಲ. ನೋಡೋರ್ ಕಣ್ ಸರಿ ಇರ್ಬೇಕು, ಎಲ್ಲರೂ ಕೆಟ್ಟವರಾಗಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಗೈಸ್. ನೆಕ್ಸ್ಟ್ ನಮ್ಮ ಅಕ್ಕನ ಮನೇಲಿ ಸಿಗ್ತೀನಿ. ಸಿ ಯು. ಏನೋ ಹೇಳ್ತಿದ್ದೆಲ್ಲ ಹೇಳಿ ಇನ್ನೊಂದ್ಸತಿ. ಹೇಳು. ವಾಗತ್ತೆದೊಂದು ಪೆನ್ನು ಇಟ್ಕೊಂಡಿಲ್ಲ ಮನೇಲಿ. ಇಂಥ ದೊಡ್ಡ ಮನೆ ಕಟ್ಸ್ಬಿಟ್ಟು ವಾಗತ್ತೆಗಿರೋದೊಂದು ಪೆನ್ ವಾಗತ್ತೆ ಅಂದ್ರೆ ಏನು? ನೀಟಾಗಿ ಒಂದು ಚೆನ್ನಾಗಿರೋ ಪೆನ್ನು, ಕರೆಕ್ಟ್ ಆಗಿ ವರ್ಕಿಂಗ್ ಕಂಡೀಷನ್ ಇರೋ ವಸ್ತುವಿಗೆ ವಾಗತ್ತೆ. ಇದು ಈ ಪ್ರಾಂತ್ಯದ ಸ್ಲ್ಯಾಂಗು ಭಾಷೆ. ವಾಗತ್ತೆಗಿರೋದು ನಮ್ಮ ಮನೇಲಿ ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ವಾಗತ್ತೆಗಿರೋದೊಂದು ಪೆನ್ ಇಲ್ಲ, ವಾಗತ್ತೆಗಿರೋದೊಂದು ಬ್ರಷ್ ಇಲ್ಲ. ವಾಗತ್ತೆ ಗಾಯ್ಸ್. ಮಧ್ಯಾಹ್ನದ ಊಟ ಜೋಳದ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಕೆಂಪು ಚಟ್ನಿ ವಿತ್ ತುಪ್ಪ ಅಂಡ್ ಸಮ್ ಕ್ಯೂಕಂಬರ್ ಅಂಡ್ ಆನಿಯನ್. ಎಲ್ಲ ಹಿಂಗ್ ನೋಡ್ತೀಯ ನೋಡಿ, ಸೈಲೆಂಟ್ ಆಗಿರಿ ಅಂತೆ ವಿಡಿಯೋ ಮಾಡಕ್ಕೆ. ಇಬ್ರು ನನ್ನ ದೊಡ್ಡಮ್ಮನ ಮಕ್ಳೇ. ಇವ್ರೊಂದು ದೊಡ್ಡಮ್ಮ ಮಗಳು ದೊಡ್ಡಮ್ಮ ಮಗಳು. ಸೊ ಹೇಳಿ, ಹೇಗಿದ್ದೀರಾ ಇಬ್ರು? ತುಂಬಾ ಚೆನ್ನಾಗಿದ್ದೀವಿ. ನೀನ್ ಹೆಂಗಿದ್ಯಮ್ಮ ಸುಧಮ್ಮ? ಚೆನ್ನಾಗಿದ್ದೀನಿ. ಇವ್ರ ಮನೆ ಗೃಹ ಪ್ರವೇಶನೇ ಆಗಿದ್ದು ಮೊನ್ನೆ, ನನ್ಗೆ ಬರಕ್ಕಾಗಿರ್ಲಿಲ್ಲ. ಸೊ ಇವತ್ತು ಬಂದಿದ್ದೀನಿ, ಇವ್ರ ಮನೆಗೇನೆ ಬಂದಿರೋದು. ನಾನ್ ಬರ್ತಾ ಇದ್ದೀನಿ ಅಂತ ನಮ್ ರೇಖಕ್ಕ ಶಿವಮೊಗ್ಗದಿಂದ ಈ ಊರಿಗೆ ಬಂದಿ. ಏನ್ ಲವ್ ನನ್ ಮೇಲೆ ನಿನ್ಗೆ? ಅಷ್ಟ್ ಪ್ರೀತಿ ತಂಗಿ, ಅಷ್ಟ್ ತಂಗಿ. ನಾನೇ ಕೊನೆ ಸಿಸ್ಟರ್, ನಾನೇ ಕೊನೆ ಮಗಳು. ಹಾಗಾಗಿ ಎಲ್ರಿಗೂ ನನ್ ಮೇಲೆ ವಿ ಲವ್ ಅಂತ ನಾನು ಅನ್ಕೊಂಡಿದೀನಿ ಗೈಸ್. ತುಂಬಾ ಹಠ ಮಾಡೋಳು. ಚಿಕ್ಕಳಿದ್ದ ನಾನೇ ಎದುರಿಸ್ತಿದ್ದೆ ಅವಳಿಗೆ. ಅವಳು ಬೆಂಗಳೂರಲ್ಲಿ ನನ್ ಜೊತೆನೆ ಇದ್ಲು, ನನ್ಗೆ ತುಂಬಾ ಎದುರಿಸ್ತಾ ಇದ್ಲು ಗೈಸ್. ನಾನು ಅವಳು ಕಣ್ಣೋಡೆ ಭಯ ಪಡ್ಕೊಂಡ್ಬಿಡ್ತಿದ್ದೆ, ಮಮ್ಮಿ ಅಂತ ಹೆವಿ ಎದುರಿಸ್ತಾ ಇದ್ಲು. ಇವಾಗ ನಾನೇ ಅವಳನ್ನ ಬುಗುರಿ ತರ ಆಡಿಸ್ತಾ ಇದ್ದೀನಿ. ಏನಾದ್ರೂ ಒಂದು ಮೆಮರಿ ಶೇರ್ ಮಾಡಿ, ಯಾವ್ದಾದ್ರು ಒಂದು ಸಿಚುಯೇಷನ್ ನಿಂಗೆ ನೆನಪಿರೋ ಚಿಕ್ಕ ವಯಸ್ಸಿಂದ. ಎಡಿಟರ್ ಕಟ್ ಇಟ್. ನನ್ಗೆ ಏನು ಕೇಳಲ್ಲ. ಅದು ಏನು ಮ್ಯಾಟ್ರು ಅಂದ್ರೆ ನಮ್ಮ ಅಮ್ಮಂಗೆ ಮತ್ತೆ ನೋಡಿ ನಮ್ಮ ಅಮ್ಮನ ಸಿಸ್ಟರ್ ಮಗಳಿಗೆ ನಾವು ಎಲ್ರು ನನ್ಕಿನ ಹೆವಿ ದೊಡ್ಡೋರಿದ್ದಾರೆ. ನಮ್ಮ ಅಮ್ಮಂಗೆ ಲೇಟಾಗಿ ಮದುವೆ ಆಗಿ ಲೇಟಾಗಿ ಹುಟ್ಟಿದ್ ನಾನು. ಹಾಗಾಗಿ ಇವಳು ನಮ್ಮ ಅಕ್ಕನ ಮಗಳು, ಇವಳ ಜೊತೆ ನಾನು ಹುಟ್ಟಿರೋದು. ಸೊ ಇಬ್ರು ಒಂದೇ 6 months ಗ್ಯಾಪ್ ಅಲ್ಲಿ ಹುಟ್ಟಿದ್ರಿಂದ ವಿ ಶೇರ್ಡ್ ದ ಸೇಮ್ ಬ್ರೆಸ್ಟ್ ಮಿಲ್ಕ್ ಗೈಸ್. ನಾನ್ ಮ್ಯೂಸಿಕ್ ಕ್ಲಾಸ್ ಇಂದ ನಾಪತ್ತೆ ಕಳ್ದೋಗ್ಬಿಟ್ಟಿದ್ನಲ್ಲ ಡ್ಯಾನ್ಸ್ ಕ್ಲಾಸ್ ಇಂದ. ಅದೇಳು ಕತೆ. ನಾವು ಡ್ಯಾನ್ಸ್ ಕ್ಲಾಸ್ ಹೋಗಿ ಇವಳನ್ನ ಬಿಟ್ಟು ಬಂದ್ರೆ ಇವಳು ಯಾರ್ದೋ ಜೊತೆ ಜನ ತಪ್ಪು ತಿಳ್ಕೊಂತ ಯಾರ್ದೋ ಜೊತೆ ಓಡೋಗ್ಬಿಟ್ಟಿದ್ಲು ಅಂತ ಗೈಸ್. ನಾನ್ ಬರೋ 4th standard ಅಲ್ಲಿದ್ದೆ. ಯಾರೋ ಮ್ಯೂಸಿಕ್ ಕ್ಲಾಸಿಗೆ ಅಂತ ಕರ್ಕೊಂಡು ಹೋಗಿದ್ರು ಅವರು. ಮ್ಯೂಸಿಕ್ ಕ್ಲಾಸ್ ತೋರ್ಸು ಅಂತ, ಹಂಗಾಗಿ ಅವ್ರ ಫ್ರೆಂಡ್ ಜೊತೆ ಹೋಗಿದ್ಲು. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಅಲ್ಲಿ ಯಾರೋ ಇಬ್ರು ಪೇರೆಂಟ್ಸ್ ಬಂದ್ಬಿಟ್ಟು ನೀನ್ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ಯಲ್ಲ, ನಮಗೂ ಆ ಮ್ಯೂಸಿಕ್ ಕ್ಲಾಸ್ ತೋರ್ಸು, ನನ್ನ ಮಗಳನ್ನ ಸೇರಿಸಬೇಕು ಅಂದ್ರೆ ನಾವು 4th standard ಇದೆ ಅವ್ರ ಜೊತೆ ಮ್ಯೂಸಿಕ್ ಕ್ಲಾಸ್ ತೋರ್ಸಕ್ಕೆ ಅಂತ ಹೋಗ್ಬಿಟ್ಟಿದ್ದೆ. ಇವರು ಅವತ್ತು ಹುಷಾರಿಲ್ಲ ಅಂತ ಬಂದಿಲ್ಲ ನನ್ನ ಜೊತೆ. ಯಾರು ಡ್ಯಾನ್ಸ್ ಕ್ಲಾಸ್ ಬಿಟ್ರು ಇಷ್ಟೊತ್ತಾದ್ರೂ ನನ್ನ ಮಗಳು ಬಂದಿಲ್ಲ ಅಂತ ಎಲ್ರು ಫುಲ್ಲು ಹತ್ಕೊಂಡು ರೋಡಲ್ಲೆಲ್ಲ ಹುಡುಕ್ತಾ ಇದ್ರು ನನ್ನ. ನಾನ್ ಆಮೇಲೆ ಹಿಂಗ್ ಆಟ ಆಡ್ಕೊಂಡ್ ಬಂದೆ ಗೈಸ್. ಅಂತ ತಪ್ಕೊಂತ ನಾನ್ ಮನೆ ಕರ್ಕೊಂಡ್ ಬಂದೆ. ನನ್ಗಿರೋ ಸಿಸ್ಟರ್ಸ್ ಎಲ್ಲ ನನ್ಕಿನ್ನ ತುಂಬಾ ದೊಡ್ಡವರು. ಪಾಪ ಆಲ್ರೆಡಿ ಎಲ್ರು ಮದ್ವೆ ಆಗಿ ಮಕ್ಳಾಗಿದೆ. ನಾನು ನಮ್ಮ ಅಮ್ಮಂಗೆ ಹೆವಿ ಲೇಟ್ ಆಗಿ ಹುಟ್ಟಿರೋದ್ರಿಂದ ನಾನು ತುಂಬಾ ಅವ್ರ ಮಕ್ಳ ಜೊತೆ ಕಾಂಪಿಟೇಷನ್ ಇದ್ದೀನಿ ಆಕ್ಚುಲಿ. ಇವಳ ಮಕ್ಳು ಇನ್ನು ಪಾಪ ತುಂಬಾ ಚಿಕ್ಕವರು. ಸೊ ಇವಳು ನೋಡಿ ನನ್ಕಿನ್ನ 6 months ಅಷ್ಟೇ. ನೋಡಿ ಇವಳು ಎಷ್ಟು ಬೇಗ ಮದುವೆ ಆಗಿದ್ದಾಳೆ. ಇವಳು ಹೆವಿ ಬೇಗ ಮದುವೆ ಆಗಿದ್ರೆ ನಮ್ಮ ಅಮ್ಮಂಗೆ ಹೆವಿ ಲೇಟ್ ಆಗಿ ಮಗು ಆಗಿದೆ. ಸೊ ನಮ್ಮ ಅಣ್ಣಂಗೆ ನನ್ಗೇನೆ ಆಲ್ರೆಡಿ 10 years ಏಜ್, 9-10 years. ಸೊ ಇಮ್ಯಾಜಿನ್, ನಾನೊಬ್ಬರನ್ನ ತೋರ್ಸಿದ್ನಲ್ಲ ಆಲ್ರೆಡಿ ಫುಲ್ಲು ವಯಸ್ಸಾಗಿದೆ, ಆದ್ರೂ ಇವರೇ ನಮ್ಮ ಅಣ್ಣ ಅಂತ. ನಾಗಣ್ಣನ್ ತೋರಿಸಿದೆ, ಹಿಂಗೆ ಕೂತಿದ್ದ. ಅವ್ನು ನಮ್ಮ ಅಣ್ಣ ಅಂದ್ರೆ ಯಾರು ನಂಬ್ತೀರಾ? ನೋ, ಹಿ ಲುಕ್ಸ್ ಲೈಕ್ ಮೈ ಅಂಕಲ್, ಬಟ್ ಹಿಸ್ ಮೈ ಅಣ್ಣ. ಯಾಕೆ ಅಂದ್ರೆ ಅಷ್ಟು ಏಜ್ ಗ್ಯಾಪ್ಸ್ ಅಲ್ಲಿ ನಾವು ಇದೀವಿ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಆಸ್ಟೆಡಿಯರ್ ಗೈಸ್, ಅವ್ರಿಗೆ ಮಾತೇ ಬರ್ತಿಲ್ಲ ಕ್ಯಾಮ್ರಾ ನೋಡ್ಬಿಟ್ಟು. ಇಲ್ಲ ಅಂದ್ರೆ ಹೆವಿ ಮಾತಾಡ್ತಾರೆ. ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಗೈಸ್. ನೆಕ್ಸ್ಟ್ ಇನ್ನೊಂದು ಊರ್ಗ್ ಹೋಗ್ತೀನಿ, ಅಲ್ಲೊಬ್ಳು ಇರ್ತಾಳೆ, ಅವಳ ಹತ್ರ ಮಾತಾಡಿಸ್ತೀನಿ ಗೈಸ್, ನನ್ ಸಿಸ್ಟರ್. ಸೊ ಇವಾಗ ನಾನು ಆ ಊರಿಂದ ಈ ಊರಿಗೆ ಬಂದಿದ್ದೀನಿ, ಸಾಸ್ವೆ ಹಳ್ಳಿ. ಇಲ್ಲಿದ್ದಾಳೆ ನಮ್ಮ ಅಕ್ಕ ಶಿಲ್ಪಕ್ಕ. ಏನ್ ಸಮಾಚಾರ? ಏನಿಲ್ಲಪ್ಪ, ಹೇಳ್ಬೇಕು ನೀನು. ಇಲ್ಲಿ ನೋಡ್ಬಿಡಲ್ಲ, ಕ್ಯಾಮ್ರಾ ನೋಡು. ಕ್ಯಾಮ್ರಾ ಇಲ್ಲಿ, ಕ್ಯಾಮ್ರಾ ಇದು ಕ್ಯಾಮ್ರಾ. ಇವಳು ನನ್ನ ಮೋಸ್ಟ್ ಫೇವ್ರೆಟ್ ಸಿಸ್ಟರು.
ನಾನು ಚಿಕ್ಕ ವಯಸ್ಸಿಂದ ಇವಳ ನನ್ನನ್ನು ಸಾಕಿರೋದು, ಇವಳು ಬಿಟ್ರೆ ಇವಳ ನನ್ನ ನೆಕ್ಸ್ಟ್ ಮಮ್ಮಿ. ಸಾಕಾ? ಅಷ್ಟೇ, ಮತ್ತೇನಿಲ್ಲ ಅವಳ ಬಗ್ಗೆ ಹೇಳ್ಕೊಳ್ಳೋಂಥದ್ದು. ಹೆಂಗೆ ಡಾಸ್ ವಟ 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 ಅಂತಾರೆ ಹೆಣ್ಮಕ್ಳು. ನಾಟ್ ಮೀ ಗೈಸ್. ಅಂಡ್ ಇಲ್ಲಿದ್ದಾರೆ ನೋಡಿ ನಮ್ ತೋಡಮ್ಮ ಇದ್ದಾರೆ. ಹೇಳು ಏನಾದ್ರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಕೇಳೆಲ್ರು. ಕಾಣೋದಿಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಅಲ್ಲ ಅವ್ರಿಗೆ ನೀನ್ ಕಾಣಿಸ್ತಿರ್ತೀಯ. ಚೆನ್ನಾಗಿದ್ದೀರಾ? ಮತ್ತೆ ಮೇಘನ ಬಗ್ಗೆ ಏನಾರು ಹೇಳಿ. ಮೇಘನ ಬಗ್ಗೆ ಏನ್ ಹೇಳಿ? ಏನ್ ಹೇಳಂಗಿಲ್ಲ. ಅಷ್ಟೇ, ಹೇಳಕ್ ಮಾತೇ ಇಲ್ಲ. ಅಂದ್ರೆ ಅವ್ರಿಗೆ ಸ್ಪೀಚ್ಲೆಸ್ ಆಗಿದ್ದಾರೆ ನನ್ನ ಬಗ್ಗೆ. ಏನ್ ಹೇಳೋದು ಏನ್ ಬಿಡೋದು ಅಂತ. ನಾನು ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಐ ಥಿಂಕ್ ಮೋಸ್ಟ್ ಆಫ್ ದಮ್ ಎಲ್ಲರೂ ಹಂಗೆ ಇರ್ತೀರಾ. ಅಪ್ಪ ಅಮ್ಮ ಸೈಡ್ ಅಲ್ಲಿ ಮೋಸ್ಟ್ಲಿ ಎಲ್ಲರೂ ಅಮ್ಮನ ಸೈಡ್ ಫ್ಯಾಮಿಲಿಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತೀರಾ. ಹೆವಿ ಮೆಮೊರೀಸ್ ಇದೆ ಊರಲ್ಲಂತೂ. ಎಂಟೈರ್ 2 months ಆಫ್ ಮೈ ಸಮ್ಮರ್ ಹಾಲಿಡೇಸ್, ಏಪ್ರಿಲ್ ಮೇ ನಾನು ಇಲ್ಲೇ ಕಳೀತಾ ಇದ್ದೆ. ಸೊ ಲಾಟ್ ಆಫ್ ಮೆಮೊರೀಸ್, ಸ್ವೀಟ್ ಮೆಮೊರೀಸ್. ನನ್ ಕೂದ್ಲಾಗ ತೆಗಿತಿದ್ಯಾ? ನಾನ್ ಚೆನ್ನಾಗ್ ಕಾಣ್ಬೇಕು. ಹೇಳು, ಚಿಕ್ಕ ವಯಸ್ಸಲ್ಲಿ ಏನ್ ಮೆಮೊರೀಸ್ ನಿನ್ಗೆ ನನ್ ಜೊತೆ ಇದ್ದಿದ್ದು? ಏನಾದ್ರು ಹೇಳು ಜನಕ್ಕೆ. ನನ್ ಬಗ್ಗೆ ಏನಾದ್ರು ಗೊತ್ತಿಲ್ದಿರೋ ವಿಷಯ ಹೇಳು. ಟೇಕ್ 1, ಟೇಕ್ 2, ಟೇಕ್ 3. ಮಾತೇ ಇಲ್ಲ. ಓಕೆ, ಥ್ಯಾಂಕ್ ಯು. ಸಿಂಪಲ್ ಕ್ವೆಶನ್. ನನ್ ಬಗ್ಗೆ, ನನ್ ಪೆಟ್ ನೇಮ್ ನೀನ್ ನಾನು ಏನಂತ ಕರಿತೀಯ ಹೇಳು. ಮೇಘನ ಸಣ್ಣಳಿದ್ದಾಗ ನನ್ನ ಏನಂತ ಕರಿತಿದ್ಲು ಅಂದ್ರೆ ಪಂಪ ಪಂಪ ಅಂತ ಕರಿತಿದ್ಲು. ಶಿಲ್ಪ. ನನ್ಗೆ ಶಿಲ್ಪ ಅಂತ ಪ್ರೊನೌನ್ಸ್ ಮಾಡಕ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಅವಾಗ ನಾನು ಪಂಪ ಪಂಪ ಪಂಪ. ಅದೇನೋ ಇವ್ರಿಗೆಲ್ಲ ಸ್ಯಾಡಿಸ್ಟ್ ಬಿಹೇವಿಯರ್. ನನ್ನನ್ನ ಬಿಟ್ಬಿಟ್ಟು ಊರ್ಗ್ ಹೋಗ್ತಿದ್ರು ನಮ್ಮಮ್ಮ ಬೆಂಗಳೂರಲ್ಲಿ. ಅವಾಗ ನಾನು ರೋಡಲ್ಲಿ ಹೇಳ್ತಿದ್ದೆ ಅಮ್ಮ ಅಂತ. ದೊಡ್ಡ ಎಡಿಟರ್ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬೇಡ. ಮತ್ ಹಂಗೆ ಮತ್ ನಮ್ದು ಏನ್ ಮಾತಾಡ್ತೀವಿ ಅದನ್ನ ನೀಟಾಗಿ ಹಾಕ್ಬೇಕು. DKD ಇಷ್ಟ ಆಯ್ತಾ? DKD ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ತುಂಬಾ ಚೆನ್ನಾಗಿ ಎಪಿಸೋಡ್ ನೋಡ್ತೀಯಲ್ಲ ನೀನ್. ಬಾರಿ ನೋಡಿದೀನಿ ಕಡೆ. ನಾನು ಪಕ್ಕದ ಮನೆಗೆ ಹೋಗಿ ನಮ್ಮನೆ ಪಕ್ಕದ ಮನೆಗೆ ಹೋಗಿ ನೋಡಿದೀನಿ. ಏನಾದ್ರು ಚಿಕ್ಕ ವಯಸ್ಸಿಂದ ಏನಾದ್ರು ಒಂದು ಸಿಚುಯೇಷನ್ ನೆನ್ಪಿದೆ ನಿನ್ಗೆ ನನ್ ಬಗ್ಗೆ? ಏನಾದ್ರು ಹೇಳು. ಮೆಮರೀಸ್ ಶೇರ್ ಮಾಡ್ಕೊ. ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡ್ದೆ. ಖುಷಿ ಆಯ್ತು. ಎಡಿಟರ್ ಹೈಲೈಟ್ ಮಾಡಾಕಪ್ಪ. ಥ್ಯಾಂಕ್ ಯು ಗೈಸ್. ಸಿಗ್ತೀನಿ ಗೈಸ್. ನೆನ್ನೆ ಕತ್ಲಲ್ಲಿ ತೋರಿಸ್ದೆ, ಸೊ ಇವಾಗ ಬೆಳಕಲ್ಲಿ ತೋರಿಸ್ತಿದ್ದೀನಿ ನೋಡಿ. ಆ್ಯಂಡ್ ಹಂಗೆ ಸ್ಟ್ರೇಟ್ ಹೋದ್ರೆ ದಟ್ ಈಸ್ ಅವರ್ ತೋಟ. ನಾವು ಹೊರಟಿದ್ದೀವಿ ನೇಚರ್ ವಾಕ್ಗೆ. ಆ್ಯಂಡ್ ಅಪ್ಡೇಟ್, ಟುಡೇ ವಿ ಹ್ಯಾವ್ ಅ ಲಿಟಲ್ ಸ್ವೆಲ್ಲಿಂಗ್ ಗೈಸ್. ಬೇಸಿಕ್ಲಿ ಅಡಿಕೆ ತೋಟ. ಅಡಿಕೆ ಬೆಳೀತಾ ಇದ್ದೀವಿ. ಜೊತೆಗೆ ಏನು ಬೆಳೀತಾ ಇದೆಯಾ? ಪೆಪ್ಪರ್. ಅಡಿಕೆ ಪೆಪ್ಪರ್ ಅಷ್ಟೇನಾ ಇವಾಗ ಇಲ್ಲಿರೋದು? ಎಳ್ನೀರು ಅದೇ ಮುಂದೆ ಎಳ್ನೀರು ಇಂಪಾರ್ಟೆಂಟ್ ಗೈಸ್. ಎಳ್ನೀರು ಊರಿಗೆ ಬಂದರೆ ಎಳ್ನೀರು ಕುಡಿಬೇಕು. ಮಶ್ರೂಮ್ ಗೈಸ್ ನೋಡಿ, ಅದಾಗದೇ ನ್ಯಾಚುರಲ್ ಆಗಿ ಬೆಳ್ಕೊಂಡಿದೆ ಇಲ್ಲಿ ನೋಡಿ ಗೈಸ್. ಬೈ ಮಿಸ್ಟೇಕ್ ಕಚ್ಕ ಪಚ್ಕ ಅಂತ ತುಳ್ಬಿಟ್ಟಿರ್ತಿದ್ದೆ ಇದನ್ನ. ರೆಡ್ ವಿಗ್ಲರ್. ಇಟ್ಸ್ ಕಾಲ್ಡ್ ರೆಡ್ ವಿಗ್ಲರ್. ಅವೇನೋ ಕೊಚ್ಚಲ್ಲ, ಆದ್ರೂ ಭಯ ಆಗುತ್ತೆ. ಮುಗ್ಧ ಕಣ ಇವು ಇದೆ ಪಾಪ, ಆದ್ರೂ ಭಯ ಆಗುತ್ತೆ. ಅದ್ರ ಹೆಸರು ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡಿದ್ರೆ ಅದು ಯೂಟ್ಯೂಬಲ್ಲಿ ವಿಡಿಯೋ ಓಪನ್ ಆಗ್ತಿ. ಯಾರೋ ಅವನು ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದಾನೆ. ಇದಕ್ಕೆ ಏನಂತ ಕರೀತಾರೆ ಕಾಮೆಂಟ್ ಸೆಕ್ಷನ್ ಹೇಳಿ ಅಂತ. ಒಂದು ಕಮೆಂಟ್ ಇಲ್ಲ ಅದರಲ್ಲಿ. ಹಾಯ್ ಗಾಯ್ಸ್, ಇವತ್ತು ಬಂದಿದ್ದಾನೆ ನಮ್ಮೂರಿನ ಹುಡುಗ, ನನ್ನ ಇನ್ನೊಬ್ಬ ಕಸಿನ್ ಮಿಸ್ಟರ್ ಯೋಗೇಶ್. ನಮ್ಮೂರಿನ ಹುಡುಗ ಅಂತ ಸುಮ್ಮನೆ ನಾನು ಇರೋದೆಲ್ಲ ಬೆಂಗಳೂರು. ಬಾರ್ನ್ ಹಿಯರ್, ಕಂಪ್ಲೀಟ್ಲಿ ಬ್ರಾಟ್ ಅಪ್ ಇನ್ ಬೆಂಗಳೂರು. ನಮ್ಮನೆ ಹತ್ರನೇ ಇರೋದವನು, ಕೆಂಗೇರಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ಚೆನ್ನಾಗಿದ್ದೀವಿ. ನೀವು? ನಾವು ಚೆನ್ನಾಗಿದ್ದೀವಿ. ಇವ್ನು ನಮ್ಮನೇಲೇ ಇದ್ದಿದ್ದು ಬೆಂಗಳೂರಲ್ಲಿ. ಸೊ ಕಂಪ್ಲೀಟ್ಲಿ ವಿ ಗ್ರೂ ಅಪ್ ಟುಗೆದರ್. ಕೈ ಮುದ್ಬಿಟ್ಟಿದ್ದ. ಇದೆಲ್ಲ ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ಸೀಕ್ರೆಟ್ ಆಗಿ ನನ್ಗೆ ಹೊಡೆದ್ಬಿಟ್ಟು ಅಳಿಸ್ತಾ ಇದ್ದ ನನ್ಗೆ. ಇನ್ನೇನಾದ್ರು? ಅವಳು ಚಿಕ್ಕ ವಯಸ್ಸಿಂದನೇ ತುಂಬಾ ಟ್ಯಾಲೆಂಟೆಡ್. ಸೊ ನಂಗೆ ಗೊತ್ತಿತ್ತು ಅವಳು ಒಂದಲ್ಲ ಒಂದಿನ ಎಷ್ಟು ಫೇಮಸ್ ಆಗ್ತಾಳೆ ಅಂತ. ಹೇಳಿರ್ಲಿಲ್ಲ ಅಷ್ಟೇ. ಒಂದ್ ನಿಮಿಷ ಇರು ಎಡಿಟರ್. ಆ ಮ್ಯೂಸಿಕ್ ಹಾಕು. ಆ ಮ್ಯೂಸಿಕ್ ಇದೆಯಲ್ಲ ಅದನ್ನ ಹಾಕಿ ಇಲ್ಲಿಗೆ. ತುಂಬಾ ತರಲೆ ಮಾಡ್ತಾ ಇದ್ಲು ನನ್ಗೆ ಮತ್ತೆ ಅವ್ರ ಅಣ್ಣಂಗೆ ಏನೋ ಫಿಟ್ಟಿಂಗ್ ಇಡೋದು, ಬೈಸೋದು, ಒಡ್ಸೋದು ಎಲ್ಲ ಮಾಡ್ತಾ ಇದ್ಲು. ಅವ್ನಿಗೊಂದು ಪೆಟ್ ನೇಮ್ ಇಟ್ಟಿದ್ದೀನಿ ಗೈಸ್. ಅವ್ನು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಕುಳ್ಳಕ್ಕಿದ್ದ. ಅದಕ್ಕೆ ಎಲ್ರು ಅವ್ನಿಗೆ ಗಿಡ್ಡು ಅಂತ ಕರಿತಿದ್ರು. ನಾನು ಕಂಟಿನ್ಯೂ ಮಾಡ್ಬಿಟ್ಟು ಅವ್ನಿಗೆ ಇವಾಗ್ಲೂ ಗಿಡೂಸ್ ಅಂತ ಹೆಸರಿಟ್ಬಿಟ್ಟು ಕರಿತೀನಿ ಗೈಸ್. अभी मेरे को कुल्ला बोलते हैं तो मेरे कैसा फीलिंग होगा? ऊपर वाला बनाया मेरे कुल्ला. ಏನಮ್ಮ
ಈಗ ಉದ್ದಾಗಿದ್ದಾನೆ ಅಲ್ಲಿಗೆ. ಇವಾಗ ನನ್ಕಿನ್ನ ಉದ್ದ ಇದ್ದಾನೆ ಅಫ್ಕೋರ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಎಲ್ಲರೂ ನನ್ನ ಕಸಿನ್ಸು ನನಗೆ ಕೈ ಕೊಟ್ಟಿದ್ದಾರೆ. ಒಂದು ಚೈಲ್ಡ್ಹುಡ್ ಮೆಮೊರಿ ಶೇರ್ ಮಾಡ್ಕೊಳ್ಳೋ ನನ್ನ ಅಜ್ಜಿ ಯಾರಿಗೂ ನೆನಪಿಲ್ಲ ನನ್ನ ಚೈಲ್ಡ್ಹುಡ್. ಕೊಟ್ಬಿಡು ಇದನ್ನ ಹೇಳಿ ಅಂತ. ನೋ ಚೀಟಿಂಗ್ ಗೈಸ್, ನನಗೆಲ್ಲ ಚೀಟಿಂಗ್ ಮಾಡಲ್ಲ. ಅಂಡ್ ಇವತ್ತು ನಮ್ಮ ಕೊನೆ ದಿನ. ನಾಳೆ ನಾವು ವಾಪಸ್ ಬೆಂಗಳೂರಿಗೆ ಮರಳ್ತಾ ಇದ್ದೀವಿ. ವಾಪಸ್ ಅದು ಇದೆಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ದಿಸ್ ಈಸ್ ರೆಡ್ಯೂಸಿಂಗ್, ಆಲ್ಮೋಸ್ಟ್ ರೆಡ್ಯೂಸ್ಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ನಾಳೆ ನಾವು ವಾಪಸ್ ನಮ್ಮ ಮನೆಗೆ, ನಮ್ಮ ಗೂಡಿಗೆ ತೆರಳ್ತಾ ಇದ್ದೀವಿ. ಅಷ್ಟೇ ಈ ಊರಿನ ವ್ಲಾಗ್ ಅಂತ ಹೇಳ್ಬೋದು. ಜಾಸ್ತಿ ಏನು ಶೇರ್ ಮಾಡ್ಕೊಂಡಿಲ್ಲ. ನನ್ನ ಕಸಿನ್ಸ್ ಒಂದು ಸ್ವಲ್ಪ ಎಲ್ಲ ಕ್ಯಾಮ್ರಾ ಫಿಯರ್ ಬಂದ್ಬಿಡ್ತು ಅನ್ಸುತ್ತೆ. ದೇ ಆರ್ ಲಿಟಲ್ ಶೈ. ಐ ಥಿಂಕ್ ಈಸ್ ನಾಡಿಂಗ್ ಇಸ್ ಹೆಡ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.